ಗೈಸ್ ಇವತ್ತು ಲಿಟ್ರಲಿ ಒಂದು ಸತ್ಯ ಹೇಳ್ತೀನಿ. ನಮ್ಮ ಇಂಡಿಯಾದಾಗ ಯಾವ ಮೂವಿ ಯಾವಾಗ ಹೆವಿ ಹೈಪ್ ಮತ್ತು ಹೆವಿ ಪ್ರಮೋಷನ್ ಆಗ್ತದಲ್ಲ, ಆ ಮೂವಿ ಫ್ಲಾಪ್ ಗ್ಯಾರಂಟಿ ಆಗ್ತದ. ಅಂಥ ಲಿಸ್ಟಿಗೆ ಇವತ್ತು ಮತ್ತೊಂದು ಮೂವಿ ಬಂದೈತಿ. Think India is also foreign. Full enjoyment, drugs, girls, gazga. No. Not like a foreign. Please respect our culture. Respect you. ಗೈಸ್ ಮನ್ಯಾಗೆಲ್ಲರೂ ಲಿಟ್ರಲಿ ಇನ್ನೂ ಮಕ್ಕೊಂಡಾರು. ಬಟ್ ನಾವಿಷ್ಟು ಬೆಳಿಗ್ಗೆ ಎಲ್ಲಿ ಹೊಂಟೀವಿ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ಡೇಟ್ ಇಟ್ ಈಸ್ 26 ಆಗಸ್ಟ್. ನಿಮಗೆಲ್ಲರಿಗೂ ಗೊತ್ತದ ಟಾಕ್ಸಿಕ್ ರಿಲೀಸ್ ಐತಿ ಇವತ್ತು. ಸೊ ನಾವು ಇದ ಖುಷಿಗೆ 4-5 ದಿವಸ ಹಿಂದೆ ಏನವ್ರ ಟಿಕೆಟ್ ಬಿಟ್ಟಿರು, ಅವಾಗ ನಾವು ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ಬುಕ್ ಮಾಡೀವಿ. ಬಟ್ ಮೂವಿಗೆ ಇಷ್ಟು ಜಲ್ದಿ ಬೆಳಿಗ್ಗೆ ಯಾಕೆ ಹೊಂಟಿ ಅಂತ ಕೇಳಿರಪ್ಪ ಅಂತಂದ್ರೆ, ನಮ್ಮ ಬೆಳಗಾವಿದಾಗ ಫಸ್ಟ್ ಡೇ ಫಸ್ಟ್ ಶೋ ಐತಿ 6:40ಗೆ. ಅದಕ್ಕಾಗಿ ನಾವು ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ದೋಸ್ತನ ಕರ್ಕೊಂಡ ಥಿಯೇಟ್ರಿಗೆ ಹೋಗತ್ತೀವಿ ಇವಾಗ. ಸೊ ಹೆಂಗೈತಿ ಏನೈತಿ ಮೂವಿ ರಿವ್ಯೂ ಫುಲ್ ಕೊಡ್ತೀನಿ ನೋಡ್ರಿ. ಇನ್ನೂ ಒಂದು ಏನಂದ್ರೆ, ಇಡೀ ಬೆಳಗಾವಿದಾಗ ಫಸ್ಟ್ ಶೋ ಇದೈತಿ ಆ್ಯಂಡ್ ಇನ್ನೂ ಎಲ್ಲರೂ ಜನ ಬರತ್ತಾರು. ಬಟ್ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ಕೆ ಬೆಳಗ್ಗೆ 6 ಗಂಟೆಗೆ ಹೊಂಟೀವಿ ನಾವು. ನಮ್ಮ ಹುಲಿಗಳು ಇನ್ನೂ ತೇಗಿಲ್ಲ, ಅವ್ರನ್ನ ಕರ್ಕೊಂಬರಕಂತ ಅವ್ರ ಮನೆ ಕಡೆ ಹೊಂಟೇವಿ. ಗೈಸ್ ನಮ್ಮ ಹುಡುಗ ಮದುವೆ ಆಗಿ ಆಲ್ರೆಡಿ 2 ಮಕ್ಕಳಾಗ್ಯಾವು. ಬಟ್ ಅವ್ರ ಅಪ್ಪ ಗಂಜೆ ವೇಟ್ ಅಲ್ಲಿ ಆ ಬೈಕ್ ಕಾಣತ್ತೆ, ಅಲ್ಲೇ ಇದೆ ಅವ್ರ ಮನಿ. ಅವ್ರ ಮನಿಯಿಂದ ನಾನು ಇಷ್ಟು ದೂರ ನಿಲ್ಸಾನು ನಮ್ಮ ಅಪ್ಪ ಬೈತಾನು, ಇಲ್ಲೇ ನಿಲ್ಲಿ ನಾ ಈ ಕಡೆ ಬರ್ತೇನೆ ಅಂತೇಳಿ. ಈಗ ಲಿಟ್ರಲಿ ಬೈಕ್ ಚಾಲು ಮಾಡಿಲ್ದ ನುಗ್ಸ್ಕೊಂಡ್ ಇಲ್ಲಿ ಮಠ ಬಂದ. ಆಮೇಲೆ ಅವ್ರು ಕರ್ಕೊಂಡು ಹೋದ ನಮ್ಮನ್ನ. ನೋಡ್ರಿ, ಅಪ್ಪ ಇಸ್ ಬಿ ಲೈಕ್ ಅಪ್ಪ. ಮದುವೆ ಆಗ್ಲಿ ಮಕ್ಕಳಾಗ್ಲಿ ವಾಪಸ್ ಹೊಳೆ ನೀವು ಮುದುಕಿದ್ರು ಅಪ್ಪಗಳು ಬೈದು ಮಾತ್ರ ಬಿಡಾಗಿಲ್ಲ. ಅದಕ್ಕಾಗಿ ನಾವು ಒಂದು ಸ್ವಲ್ಪ ಮನೆಯಿಂದ ದೂರ ನಿಂತೀವಿ. ಅವಂದ ಮತ್ತೆ ನಾನು ಬೇಯಿಸ್ಕೊಳ್ಳೋದು ಬೇಡ ಅಂತೇಳಿ. ಇಲ್ಲ ನೋಡ್ರಿ ಗೈಸ್, ಅವ್ರ ಅಪ್ಪ ಆಗಿಂದೆ ಗಾಡಿ ಇಲ್ಲಿ ಮಠ ತಗೊಂಬಂದು ಗಾಡಿ ಚಾಲೂ ಮಾಡ್ಕೊಂಬರೋದನು. ಸೊ ಫೈನಲಿ ನಾವು ಥಿಯೇಟ್ರ್ ಕಡೆ ಹೊಂಟಿವಿ. ಶೋ 6:30 ಐತಿ. ಟೈಮ್ ಈಗ 6 ಗಂಟೆ ಆಗಿತ್ತು ಗೈಸ್. ಹೋಗಾಕ ಇಲ್ಲಿಂದ ಒಂದು 20-30 ನಿಮಿಷರೇ ಬೇಕು. ಈಗ ಇನ್ನೊಬ್ಬ ನಮ್ಮ ಗಜಗಾಂಡು ದೋಸ್ತನ ಕರ್ಕೊಂಡು ಬರಕ್ಕೆ ಹೋಗ್ಬೇಕು ನಾವು ಅವ್ರ ಮನೆಗೆ. ಅವನ್ ನೋಡ್ರೆ ಯಾವಾಗ ಅಳ್ಕೊಂತಿರ್ತಾನು. ಫಸ್ಟ್ ಶೋ 6 ಗಂಟೆಗೆ ನೋಡಾಕೊಂಡಿವಿ. ಚಳಿಯಲ್ಲಿ ಹೆಂಗೆ ಅನ್ಸತ್ತಿದ್ದಿ ಚಳಿ ಅದೇ ಗೈಸ್. ಬರ್ದು ಕೊಡ್ತೀನಿ, ತಪ್ಪಿ ಪಿಕ್ಚರ್ ಅಂದ್ರೆ ಚಲೋ ಇರಲಿಲ್ಲ. ನನ್ನ ಜೀವನದಾಗ ನಿನ್ನೆ ಮೇಲೆ ಪಿಕ್ಚರ್ ಬರಂಗಿಲ್ಲ. ಈಗ ಹೇಳತ್ತೀನಿ, ನಮ್ ಜೀವನದಾಗ 6 ಗಂಟೆಗೆ ಪಿಕ್ಚರ್ ಹೋಗೋದು ನನ್ನ ಜೀವನದಾಗ ಫಸ್ಟ್ ಟೈಮ್. ನೋಡ್ರಿ ಗೈಸ್, ಬೆಳಗಾವ್ ಬೆಂಗಳೂರಿಗೆ ಹೆಂಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡತ್ತೀವಿ. ಲೇಟ್ ಮಾಡಿ ಹೋಗ್ತಿದ್ವಿ ಗೈಸ್. ಬಟ್ ಬೆಳಗಾವ್ದಾಗ ಎಲ್ಲಕ್ಕಿಂತ ಮೊದಲ ಪಿಕ್ಚರ್ ನೋಡ್ಬೇಕನ್ನೋದು ಆಸೆ ನಮ್ಮ ಹುಲಿದೈತಿ. ಅದಕ್ಕೆ ಎಲ್ಲ ಥಿಯೇಟರ್ ಹುಡುಕಾಡಿದ ಮೇಲೆ ಐನಾಕ್ಸ್ ಅವನ ಬೆಳಗಾವ್ದಾಗ ಕಾಸ್ಟ್ಲಿಯಸ್ಟ್ ಥಿಯೇಟರ್ ಐತದ. ನಿಮ್ಮ ಅಭಿಪ್ರಾಯ ಏನು? ಹಂಗಂದ್ವಿ ಚಲೋ ಆಯ್ತು, ಎಲ್ಲ ಹೋಗತ್ತಾರ. ಅದೇ ಏನ್ ಹೇಳೀನಿ, 4 ವರ್ಷ ವೇಟ್ ಮಾಡೀವಿ. ಅದ್ರೊಳಗನು ಥಿಯೇಟ್ರ್ ಟಿಕೆಟ್ ಪ್ರೈಸರೇ ಸೈಡ್ ಬೇರೆ ಐತಿ. ನಾವು ಪ್ರೈಸ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಈಗ ರೈಟ್ ನಾವು ತಪ್ಪಿ ಪಿಕ್ಚರ್ ಅಂದ್ರೆ ಚಲೋ ಇರಲಿಲ್ಲ ಅಂತ ತಿಳ್ಕೊರಿ ಗೈಸ್. ನಾ ಹೇಳಿ ಆಲ್ರೆಡಿ ನನ್ನ ಜೀವನದಾಗ ನಿಂಬಲ್ಲಿ ಪಿಕ್ಚರ್ ನೋಡೋಕೆ ಮುಂದೆ ನಾ ಬರಂಗಿಲ್ಲ ಅಂತ ಹೇಳೀನಿ. ಈಗ ಹೋಗಿ ನೋಡೋಣ, 3 ತಾಸು ತೆಗೀನು. 3 ತಾಸು ತೆಗೆದಾದ್ಮೇಲೆ ಒಳಗೆ ಕ್ಯಾಮ್ರಾ ಅಲೌ ಮಾಡ್ತಾರೆ ನಿಲ್ಲ ಗೊತ್ತಿಲ್ಲ. ಬಟ್ ನಾವು ಮಿಡಲ್ ಬಂದು ರಿವ್ಯೂ ಕೊಟ್ಕೊಂತ ಹೋಗ್ತೀವಿ ನೋಡೋಣಂತ. ಆಫ್ಟರ್ KGF
ಒಂದು ದೊಡ್ಡ ಮೂವಿ ಕ್ರೇಜ್ ಐತೆ ಅಂದ್ರೆ ಹಾ ಚಲೋ ಇರಬೇಕು. ಮತ್ತು ಇನ್ನೂ ಒಂದು ನಮ್ಮ ಇಂಡಿಯಾದಾಗ ಯಾವ ಪಿಕ್ಚರ್ ಫುಲ್ ಹೈಪ್ ಕೊಡ್ತಾವಲ್ಲ ಅವ್ರು ದೇವರೆಲ್ಲಪ್ಪ ಬಿದ್ದ ಬೀಳ್ತಾವು. ಅಷ್ಟು ಗ್ಯಾರಂಟಿ ಐತೆ ನಮಗೆ. ಬಟ್ ಯಶ್ ಅವ್ರ ಇಂಟರ್ವ್ಯೂಸಾಗ ಭಾಳ ಹೇಳ್ಯಾರು. ಲೆಟ್ ಮಿ ಸಿ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಪಿಕ್ಚರ್ ಇರ್ತೈತೇನಿಲ್ಲ ಅಂತೇಳಿ. ಡಾಲಿ ಧನಂಜಯ್ ಪಿಕ್ಚರ್ ಹಿಂಗ ಕ್ರೇಜ್ ಇತ್ತು, ಹೋಗಿತ್ತು. ಪಿಕ್ಚರ್ ಫಾಲ್ತು ಇತ್ತು, ಬ್ಯಾಡೆ ಬಾಡಿಗೆ ಪಿಕ್ಚರ್ ಅದ. ಆ ಪಿಕ್ಚರ್ ಹೆಸರು ಕಾಲ್ಡ್ ಯಾವ್ದ ಮದರ್ ಪ್ರಾಮಿಸ್ ಕೊಟ್ಟು ಹೇಳ್ತೀನಿ. ಚೂರು ಪಿಕ್ಚರ್ ಚಲೋ ಇರಲಿಲ್ಲ. ಆಲ್ರೆಡಿ ಅದ್ರದ್ದು ಲಾಗ್ ನನ್ನ ಯೂಟ್ಯೂಬ್ ಚಾನಲ್ನಾಗ ಐತಿ. ಇಲ್ಲೇ ಕಾಮೆಂಟ್ದಾಗ ಲಿಂಕ್ ಸೆಕ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡ್ರಿ ಒಂದ್ಸಲ. ಆಲ್ರೆಡಿ ಥಿಯೇಟರ್ ಕಡೆ ಬಂದು ರೀಚ್ ಆಗೇವಿ. ಜನ ನೋಡ್ರು, ಅಯ್ಯೋ ಭಯ್ಯ ನಮ್ಗಿಂತ ಮೊದಲು ಬಂದಿದ್ದು ಮಂದಿ. ಗೈಸ್ ನ್ಯೂಸ್ ರಿಪೋರ್ಟಿಂಗ್ ಎಲ್ಲ ಬಂದಾರು ರಿವ್ಯೂ ಸಲುವಾಗಿ. ಇಷ್ಟು ಬೆಳಿಗ್ಗೆ ನಾವು ಬಂದು ನಿಂತೇವಿ ಇಲ್ಲೇ ಟಾಕ್ಸಿಕ್ ಯೂಟ್ಯೂಬ್ ರಿವ್ಯೂ ಮಾಡಕ. ಆಲ್ರೆಡಿ ಪೂಜಾ ಗೀಜೆ ಎಲ್ಲ ನಡೆಯತೈತಿ ಗೈಸ್. ಇಲ್ಲಿ ನೋಡ್ರಿ ಪೋಸ್ಟರ್ ಪೂಜಾ ಗೀಜೆ ಎಲ್ಲ ಮಾಡತ್ತಾರು ಥಿಯೇಟರ್ ಮುಂದೆ. ನ್ಯೂಸ್ ರಿಪೋರ್ಟರ್ಸು ಬಂದಾರು. ಜನ ಆಲ್ರೆಡಿ ಒಳಗೆ ಹೊಂಟೈತಿ. ಗೈಸ್ ಇಲ್ಲಿ ಆಲ್ರೆಡಿ ನ್ಯೂಸ್ ರಿಪೋರ್ಟರ್ಸ್ ಎಲ್ಲ ಬಂದ ಮಂದಿದ್ ರಿವ್ಯೂ ತಗೋತಾರು. ಬಿಫೋರ್ ಏನೋ ತಗೊಂಡಾರ, ಆಫ್ಟರ್ ತಗೋತಾರ ಎಲ್ಲ ನೋಡ್ಬೇಕು ಇವಾಗ. ಪಿಕ್ಚರ್ ನೋಡಿ ಬರ್ತೇನೆ, ಆಮೇಲೆ ನಾನು ರಿವ್ಯೂ ಕೊಡ್ತೇನೆ ನಿಮ್ಗೆಲ್ಲ. ಪಿಕ್ಚರ್ ನೋಡ್ಮೇಲೆ ರಿವ್ಯೂ ಹೋಗೋಲ್ಲ. ನ್ಯೂಸ್ ರಿಪೋರ್ಟ್ ಗಿಂತ ಮ್ಯಾಗಿನ ರಿಪೋರ್ಟ್ ಕೊಡ್ತಾನೆ. ಫುಲ್ ಟು ಫುಲ್ ರಿವ್ಯೂ ಹೊಡಿತು ಪಿಕ್ಚರ್ ಹೆಂಗೈತೆ ಅಂತೇಳಿ. ಇಲ್ಲಿದ್ರೆ ಅವ್ರ ಆಕ್ಟಿಂಗ್ ಒಂಥರ ಇದನ್ರಿ 4 ವರ್ಷ ಆಯ್ತ್ರಿ ನೋಡಿ. 4 ವರ್ಷ ನಂತರ ನೋಡಕ್ 4 ವರ್ಷ ವೇಟ್ ಮಾಡಿದ್ದು ಅವಾಗ ಏನ್ ಅನ್ಸ್ಲಿಲ್ಲ. ನಿನ್ನಿಂದ್ರ ರಾತ್ರಿ ಅಂದ್ರೆ ನಾಳೆ ಯಾವಾಗ ವೇಟ್ ಮಾಡಕ್ ಆಗಲಿ, ರಾತ್ರಿ ನಿದ್ದೆ ಮಾಡಿ ಹುಡುಗರು ಫುಲ್ ಚಿಪ್ಪದಲ್ಲಿ ಕ್ರೇಜ್ ಆಗದಾರು. ನಾವ್ ಅದೇ ಕ್ರೇಜ್ ಆಗಿ ಒಳಗೊಂಡೇವಿ. ಲೆಟ್ಸ್ ಗೋ. ನೋಡಿ ಗೈಸ್, ಅಲ್ಲಿ ಎಂಟ್ರಿ ಟೈಮ್ದಾಗ ಅಲ್ಲಿ ನಮ್ಗೆ ಒಂದು ಕೋಪ ಕೊಡತ್ರು. ನಾ ಖುಷಿಯಾಗಿ ನೀನು ಪಾಪ್ಕಾರ್ನ್ ಕೋಪ ಕೊಡೋದ್ರ ಅಂತ. ಪಾಪ್ಕಾರ್ನ್ ಪ್ರೈಸ್ ಅಂತ ನಮ್ಗೆ ಕೋಪ ಕೊಟ್ಬಿಟ್ಟಾರು. ತಲೆಗೆ ಬಿಟ್ಟೈತಿ. 600 ರೂಪಾಯಿ ಟಿಕೆಟ್ ರೇಟ್ ಕೊಟ್ಟೆವು, ಕೈ ಫಾಯ್ದಾನೇ ಇಲ್ಲ. ಯಶ್ ರಾಕಿ ಬಾಯ್ದ ಬಾ ಕ್ರೇಜ್. ರಾಕಿ ಬಾಯ್ದ ಕ್ರೇಜ್ ಜಾಸ್ತಿ ಆಗೈತಿ. ಮಂದಿ ನೋಡ್ರಿ ಫುಲ್ ತುಂಬ್ಯಾರು. ಅಲ್ಲಿ ನೋಡ್ರಿ ಗೈಸ್, ಥಿಯೇಟರ್ ಫುಲ್ ಜಗಮಗ ಅಂತ ಮಿನ್ಸಾತೈತಿ ಮಂದಿಲಿ. ಗೈಸ್ ನಾವ ಜಲ್ದಿ ಬರತೇವಿ ಅಂತ ನೋಡ್ಕೊಂಡಿದ್ದು. ಬಟ್ ಇಲ್ಲಿ ನೋಡಿದ್ರ ನಮ್ಗಿಂತ ಮೊದಲು ನೋಡ್ರ ಥಿಯೇಟರ್ದಾಗ ಕಾಲ್ ಇಡಕ್ ಜಾಗ ಅಲ್ಲ, ಅಷ್ಟು ಜನ ಬಂದ್ ನಿಂತಾರ ಗೈಸ್. ಗೈಸ್ ಟೈಮ್ ಇವಾಗ 6:35 ಆಗೈತಿ. 6:40 ಶೋ ಸ್ಟಾರ್ಟ್ ಆಗ್ತೈತಿ. ಎಲ್ಲಾರು ಆಲ್ರೆಡಿ ಇಲ್ಲಿ ಬಂದ ಡೋರ್ ಕಡೆ ನಿಂತಾರು. ಬೆಸ್ಟ್ ಬೈ. ಯಾಕಂದ್ರ 4 ವರ್ಷದ ನಂತರ ಬರತಿಲ್ಲ. ಪಿಕ್ಚರ್ ಚಲೋ ಇರ್ಲಿಲ್ಲ ಅಂದ್ರ ಚಲೋ ಇರಾಕಂತ ಸಾಧ್ಯ ಇಲ್ಲ ಬೈ. ಯಾಕಂದ್ರ ಬೆಸ್ಟ್ ಇರೋದೈತೆ ಆಲ್ಮೋಸ್ಟ್ ಎಲ್ಲ. 4 ವರ್ಷದಂತ ಯಶ್ ಹಂಗ ಕೈ ಹಿಡುದಿಲ್ಲ. ನಮ್ ಇಂಡಿಯಾದಾಗ ಹೆಂಗಿದ್ ಗೊತ್ತು, ಯಾವ ಪಿಕ್ಚರ್ ಜಾಸ್ತಿ ಹೈಪ್ ಇರ್ತಾವಲ್ಲ ಅವಾಗೆಲ್ಲ ಡಬ್ ಬೀಳ್ತಾವು. KGF 2 ಹೈಪ್ ಇತ್ತು, ಬಟ್ ಡಬ್ ಬೀಳಿಲ್ಲ. ಬಟ್ KGF 1 ಅದಕ್ಕಿಂತ ಚಲೋ ಐತಲ್ಲ. ಚಲೋ ಇತ್ತು, ಬಟ್ ಟಾಕ್ಸಿಕ್ ಒಂದ್ ರೇಂಜ್ ಇರತ್ತೆ. ಯಾಕಂದ್ರ ಅದು ಯಶನ್ ಸಿನಿಮಾ ಐತಿ. ಗೈಸ್ ಜನರ ಎಕ್ಸ್ಪೆಕ್ಟೇಷನ್ ಹೆವಿ ಐತಿ ಫುಲ್. ಎಲ್ಲ ಮಂದಿ ಎಕ್ಸ್ಪೆಕ್ಟೇಷನ್ ಫುಲ್ ಹೈಪ್ ಐತಿ ಗೈಸ್. ಫುಲ್ ಹೈ ಐತಿ, ಮಸ್ತ್ ಐತಿ ಅಂತ ಅನ್ನದಾರು. ಸೊ ನಾವ್ ಹೋಗೋಣ ನೋಡೋದಂತ. ಸೊ ಒಳಗ ಎಂಟ್ರ್ ಆಗತ್ತೀವಿ ಗೈಸ್. ಹೌಸ್ಫುಲ್ ಐತಿ ಥಿಯೇಟರ್. ಓ ಜನ ಸಾಗರ. ಆ ಕೊನೆಲ್ಲರೂ ಅಂತೂ ಕೈಗೆ ಸಿಗ್ತಾ ಇಲ್ಲ. ಥಿಯೇಟರ್ ಮೋಸ್ಟ್ಲಿ ಫುಲ್ ಐತೆ ಅನ್ಕೊಂಡಿನಿ ಗೈಸ್. ಬಟ್ ಬೆಳಿಗ್ಗೆ ಅನ್ನೋ ಕಾರಣಕ್ಕೆ ಬೆಳಿಗ್ಗೆ 6:30 ಎದ್ದ ನಮ್ಮಂತವ್ರು ಅಷ್ಟ ಬರ್ತಾರು. ಫ್ಯಾಮಿಲಿ ಎಲ್ಲ ಬರಕಾಗಿಲ್ಲ ಪಾಪ. ಇರ್ಲಿ, ಥಿಯೇಟರ್ ಮುಂದ್ ಸ್ವಲ್ಪ ಇನ್ನ ಖಾಲಿ ಕಾಣತಾವು. ನೋಡು ಆಫ್ಟರ್ ಅಂದ್ರ ಫಸ್ಟ್ 2-3 ಶೋ ಯಾವತ್ತು ಫ್ಯಾನ್ ಶೋ ಇರ್ತಾವು. ಅದ್ರ ಮೇಲೆ ನಾವು ಯಾವತ್ತು ಮೂವಿ ಜಡ್ಜ್ ಮಾಡಕ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ದಿನಗಳ ಕಲೆಕ್ಷನ್ಗಳ ಮೇಲೆ ಈ ಕಲೆಕ್ಷನ್ಗಳೆಲ್ಲ ಫೇಕ್ ಹೇಳ್ತಾರ ಬಿಡ್ರಿ, ಅದು ನಮ್ಗೆ ಗೊತ್ತೈತಿ. ನೋಡೋಣಂತ ಹೆಂಗೈತಿ ಪಿಕ್ಚರ್ ಅಂತ. ಗೈಸ್ 6:40 ಶೋ ಟೈಮಿಂಗ್ ಐತಿ.
ಟೈಮ್ ಆಗೈತಿ ಇವಾಗ 6:50 ಆಗೈತಿ. ಜನ ಇನ್ನೂ ಬರಬೇಕು, ಥಿಯೇಟ್ರನ್ನ ಖಾಲಿ ಖಾಲಿ ಕಾಣತೈತಿ. ಹಾಗಾಗಿ ಪಿಕ್ಚರ್ ಡಿಲೇ ಮಾಡ್ಯಾರು. 6:50 ಆದ್ರೆ ಇನ್ನೂ ಚಾಲು ಆಗಿಲ್ಲ. ದಿಸ್ ಇಸ್ ನಾಟ್ ಫೇರ್ ಗೈಸ್. ನಾವು ಜಲ್ದಿ ಬಂದು ಕುಂತೀವಿ ನೋಡಕಂತೇಳಿ. ಇಲ್ಲಿ ನೋಡ್ರಿ ಅವನು ಇನ್ಸ್ಟಾಗ್ರಾಮ್ ಮ್ಯಾಗ ರೀಲ್ಸ್ ಮೇಲೆ ರೀಲ್ಸ್ ಬರತಾವು. ಗೈಸ್ ಇಂಟರ್ವಲ್ ಬಿಟ್ಟಿದ್ರಿ, ಹೆಂಗ ಅನ್ಸಿತ್ತು ಇಂಟರ್ವಲ್ ನೋಡ? ಅರ್ಥ ಆಗಿಲ್ಲ. ಇಲ್ಲ ಇಂಟರ್ವಲ್ ಸ್ಟೋರಿನಾಗ ಅರ್ಥ ಆಗೈತಿ. ಈ ಮಕ್ಕಳ ಇಂಟರ್ವಲ್ದಾಗ ಯಾವ್ದು ಹುಚ್ಚು ಯಾಕೆ ಹೋಗ್ಯಾರಿ, ಮೇನ್ ಪಾಯಿಂಟ್ದಾಗ ಹುಚ್ಚು ಯಾಕೆ ಹೋಗ್ಯಾರ, ಏನ್ ಮಾಡ್ತೀರಿ ಹೇಳ್ರಿ ಅಂತ ತಗೊಂಡು ಇವ್ರು ಮತ್ತೆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋದಾಗೈತಿ ಏನೇನಾಗೈತಿ ಅಂತೇಳಿ. ಹೆಂಗ ಅನ್ಸಿತ್ತು? ಚೆನ್ನಾಗಿದೆ. ಲಿಟ್ರಲಿ ಖರೆ ಹೇಳ್ಬೇಕಂದ್ರೆ ಸಿನಿಮಾಟೋಗ್ರಫಿ ಪವರ್ಫುಲ್ ಆಗೈತಿ. ಆಕ್ಟಿಂಗ್ ಮಾತ್ರ ಪವರ್ಫುಲ್ ಆಗೈತಿ. ಸ್ಟೋರಿ ಪಾರ್ಟ್ ಅಂದ್ರೆ ಇಂಟರ್ವಲ್ ಆದ್ಮೇಲೆ ಮೋಸ್ಟ್ಲಿ ಚೇಂಜ್ ಆಗ್ಬಹುದು, ತಿಳಿಬಹುದು ಅನ್ಸತೈತಿ. ಕೆರೆ ಆಕ್ಟಿಂಗ್ ಏನ್ರಿ ಕರಿ ಅಲ್ಲ, ಕ್ಯಾರೆ ಅಡ್ವಾಣಿ ಇರ್ತದ ಅಡ್ವಾಣಿ. ಗೈಸ್ ವಾಶ್ರೂಮ್ ಬಂದ್ರೆ ಫುಲ್ ವಾಶ್ ಆಗಿದ್ರೆ ತಾಸು ಕುಂತು ಬೇಸರ ಆಗಿಬಿಟ್ಟೈತಿ. ಗೈಸ್ ಆಫ್ಟರ್ ಇಂಟರ್ವೆಲ್ ಪಿಕ್ಚರ್ ನೆಕ್ಸ್ಟ್ ಏನಾಗ್ತೈತೆ ಅಂತ ನೀವು ಈಸಿ ಕಂಡು ಹಿಡಿಬೋದು, ಏನೈತೆ ಸ್ಟೋರಿ ಅಂತೇಳಿ. ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ದು ನಾ ಏನಿಲ್ಲ ಪದ ಇನ್ನೊಂದು ನಿಮ್ಮ ಮೇಲೆ ಪಿಕ್ಚರ್ ನೋಡೋಕೆ ಆಗಿಲ್ಲ. ಹಂಗೇನಿಲ್ರಿ, ದೋಸ್ತಿ ಇಂಪಾರ್ಟೆಂಟ್, ಪಿಕ್ಚರ್ ಹಾಡ್ಸ್ಕೊಂತ ಹೋಗ್ಲಿ, ನಾ ಬರ್ತೇವೆ. ಹಂಗೇನಿಲ್ಲ, ಇಂಥ ಪಾಲ್ತು ಪಿಕ್ಚರ್ಗಳು ನೋಡಿ ಇಂಥ ಎಕ್ಸ್ಪೆರಿಮೆಂಟ್ ಆಗ್ಬೇಕು, ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಯಾಕಂದ್ರೆ ರೊಕ್ಕ ಉಡಾಸತೀವಲ್ಲ, ಅದ ಬುದ್ಧಿ ಬರ್ಬೇಕು ನಮಗಿದ. ಇವ್ರ ಇಂಟರ್ವ್ಯೂ ನೋಡಿ, ಟ್ರೇಲರ್ ನೋಡಿ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ನಾವು. ಸ್ಟೋರಿ ವೈಸ್ ಹೋದು ಅಂದ್ರೆ ಪೂರ ಪಾಲ್ತು ಸ್ಟೋರಿ ಐತಿ. ಬಟ್ ಸ್ಟೋರಿ ತೆಗೆದು ಹೊರಗಿಟ್ರಿ ಅಂದ್ರೆ ಬಾಕಿ ಎಲ್ಲ ಔಟ್ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಷನ್, ಆ್ಯಕ್ಟಿಂಗ್, ಸಿನಿಮಾಟೋಗ್ರಫಿ ಪವರ್ಫುಲ್ ಆಗೈತಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟೋರಿ ಅಂತ ಬಂದ್ರೆ ಈಗ ಜನ ಲಿಟ್ರಲಿ ಏನು ಎಕ್ಸ್ಪೆಕ್ಟೇಷನ್ ಒಳಗೆ ಹೊಂಟೈತಿ, ಅದೇ ಸೇಮ್ ಎಕ್ಸ್ಪೆಕ್ಟೇಷನ್ ಹೊರಗೆ ಬರತೈತಿ ಅನ್ಕೋಬೇಡ್ರಿ. ಲಿಟ್ರಲಿ ಟಿಕೆಟ್ ಏನು ಕ್ಯಾರೆಕ್ಟರ್ ಐತಿ, ಅದು ಒಂದು 20 ಮಿನಿಟ್ಸ್ ಅದ, ಅದಷ್ಟು ನಮಗೆ ಚಲೋ ಅನ್ಸಿತ್ತು. ಹೊರತು ಟೋಟಲ್ ಸ್ಟೋರಿ ಔಟ್ ಆಫ್ 10 2-3 ಅಷ್ಟೇ. ಯಾಕಂದ್ರೆ ಈ ಪಿಕ್ಚರ್ ಲಿಟ್ರಲಿ ಬೇರೆ ಯಾವ ಹೀರೋ ಮಾಡಿರೋದನ್ನು ಪಿಕ್ಚರ್ ಹಿಟ್ ಆಗ್ತಿತ್ತು. ಬಟ್ ಈ ಕ್ಯಾರೆಕ್ಟರ್ ಯಶ್ ಅಂದ್ರೆ ಈ ಪಿಕ್ಚರ್ ಯಶ್ ಅವ್ರು ಮಾಡಿ ಮೋಸ್ಟ್ಲಿ ಓಕೆ ಅನ್ಸಂಗಿಲ್ಲ. ಬಿಕಾಸ್ ಹೆಂಗಾಗ್ತದೆ ಹೇಳಿ, ಒಬ್ಬ ಪಾಲ್ತು ಹೀರೋ ಒಂದು ಚಲೋ ಸ್ಟೋರಿ ಮಾಡಿದೆ ಅಂತ ತಿಳ್ಕೊ, ಪಿಕ್ಚರ್ ಪವರ್ಫುಲ್ ಹೋಗ್ತೈತಿ. ಬಟ್ ಒಂದು ಪವರ್ಫುಲ್ ಹೀರೋ ಪಾಲ್ತು ಸ್ಟೋರಿ ಮಾಡಿದೆ ಅಂತ ತಿಳ್ಕೊ, ವೇಸ್ಟ್ ಅದು. ನೀ ಎಷ್ಟು ಏನು ಮಾಡ್ರೂ ಅವ್ನು ಎಷ್ಟು ರೊಕ್ಕ ಯಾರು ತಂದ್ರೂ ವೇಸ್ಟ್ ಆಯ್ತದ. ಆ್ಯಕ್ಚುಲಿ ಹೇಳಿ ಜನ ಯಶನ ರಾಕಿ ಬಾಯ ಎಕ್ಸ್ಪೆಕ್ಟ್ ಮಾಡಿರ. ಬಟ್ ಈಗ ಟಿಕೆಟ್ ರಾಯ ದೇವ್ರನಪ್ಪ, ಅವ್ರ ವರ್ತ್ ಇಲ್ಲ ಬಾಯ್. ಸ್ಟೋರಿ ಅಯ್ಯೋ ಇಲ್ಲ, ಅವ್ನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತೀವಿ ನಾವು. ಅವ್ನ ಆ್ಯಕ್ಟಿಂಗ್ ಪವರ್ಫುಲ್ ಆಗೈತಿ, ಬಾಕಿ ಕಾಸ್ಟಿಂಗ್ ಗಿಸ್ಟಿಂಗ್ ಎಲ್ಲ ಪವರ್ಫುಲ್ ಆಗೈತಿ. ಬಟ್ ಇಷ್ಟು ಹೈಪ್ ಮಾಡಿ ಹಿಂಗೆ ಪಾಲ್ತು ಸ್ಟೋರಿ ಮಾಡಬಾರ್ದಾಗಿತ್ತು. ಈ ದುರಂಧರ್ ಜೊತೆ ಬರೋದಿತ್ತು, ನಕ್ಕಿ ಬೀಳ್ತಿದ್ದ. ದೇವರನೆಪ್ಪ ದುರಂಧರ್ ಜೊತೆ ಹೇಳ್ತೀನಿ, ಲಿಟ್ರಲಿ ಇವ್ರು ಪೋಸ್ಟ್ಪೋನ್ ಮಾಡಿ ಚಲೋ ಕೆಲಸ ಮಾಡಿರು. ಇಫ್ ದುರಂಧರ್ ಜೊತೆ ಬರ್ತೀರಂತ ತಿಳ್ಕೊ, 100 to 100% ಬೀಳೋದು ಮಾತ್ರ ಫಿಕ್ಸ್ ಐತೆ ಪಿಕ್ಚರ. ಬಿಕಾಸ್ ಸ್ಟೋರಿ ಏನೂ ವರ್ತಿಲ್ಲ. ಎಂಡಿಗೆ ಒಂದು 20 ಮಿನಿಟ್ ಬಕ್ವಾ ಸ್ಟೋರಿ ಮಾಡಿಬಿಟ್ಟಾರು. ನಾ ಒಬ್ಬ ಹೇಳತ್ತೇನಂತಿಲ್ಲ, ಯಶನ್ ಡೈ ಆರ್ಟ್ ಫ್ಯಾನ್ಸ್ ಏನದಾರು ಅವ್ರಿಗೆ ಶಿಷ್ಟ ಆಗ್ತೈತಿ, ಇಲ್ಲ ಅಂತಿಲ್ಲ. ಯಾರು ಮೂವಿ ಲವರ್ಸ್ ಅದಾರು, ಯಾರು ಸ್ಟೋರಿ ಬಗ್ಗೆ ಬರೀ ಸ್ಟೋರೀಸ್ ಲಿಟ್ರಲಿ ನಾ ಹೇಳಕ್ಕೆ ಏನು ಇಷ್ಟಪಡತ್ತೇನೆ ಅಂತಂದ್ರೆ, ಒಬ್ಬ ಆ್ಯಾವ್ರೇಜ್ ಹೀರೋ ಅಂದ್ರೆ ಏನು ಫೇಮೇ ಇಲ್ದಿರೋ ಹೀರೋ ಒಂದು ಒಳ್ಳೆ ಸ್ಟೋರಿ ಮಾಡಿದ್ರು ಅಂದ್ರೆ ಜನ ಆಬ್ವಿಯಸ್ಲಿ ಅದನ್ನು ಮೆಚ್ಚಿ ಥಿಯೇಟ್ರಿಗೆ ಬಂದು ನೋಡೇ ನೋಡ್ತಾರೋ. ಬಟ್
ಇಲ್ಲಿ ಕೇಸ್ ಹಂಗಾಗಿಲ್ಲ. ಒಬ್ಬ ಪಾಪ್ಯುಲರ್ ಹೀರೋನ್ ತೊಗೊಂಡ ಒಂದು ಎವರೇಜ್ ಅನ್ನೋ ಸ್ಟೋರಿ ಇಲ್ಲ ಅಂಥ ಮೂವಿ ಮಾಡಿದಾಗ ಜನ ಬರೀ ಯಶ್ ಅವ್ರ ಫೇಮಿಂದ ಅವ್ರ ನೇಮಿಂದ ಹೋಗಿ ಸ್ಟೋರಿ ನೋಡ್ತಾರೆ ಅನ್ನೋದು ದೊಡ್ಡ ಸುಳ್ಳು. ಆ್ಯಕ್ಚುಲಿ ಪಿಕ್ಚರ್ ಹಂಗಾಗೈತಿ. ನಾವು ಯಶ್ ಸರ್ ಯಾವ ರೀತಿ ನೋಡಿದ್ದು ಆ್ಯಸ್ ಅ ರಾಕಿ ಬಾಯ್ ಏನು ನೋಡಿದ್ದು ಆ ಕ್ಯಾರೆಕ್ಟ್ರ್ ಜನ ಹುಡುಕ್ಯಾಡತ್ತಾರು. ಸೇಮ್ ಟು ಸೇಮ್ ಕ್ಯಾರೆಕ್ಟರ್. ಹೆಂಗೆ ನಮ್ಮ ಪ್ರಭಾಸ್ ಸರ್ ಏನಾಯ್ತು ಆಫ್ಟರ್ ಬಾಹುಬಲಿ ಏನು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಕೊಟ್ಟರು, ಅದೇ ಸೇಮ್ ಟು ಸೇಮ್ ಸಿಚುವೇಶನ್ ಯಶರ್ದು ಆಗ್ತೈತಿ ಟಾಕ್ಸಿಕ್ ನೋಡಿ ಆದಮೇಲೆ. ಲಿಟ್ರಲಿ ನಾ ಹೇಳ್ತೀನಿ ಈ ಮೂವಿನ OTTದಾಗ ಬಂದರೂ ಸ್ಕಿಪ್ ಮಾಡ್ತೀನಿ. ಬಿಕಾಸ್ ಬರೀ ಅವ್ರ ಆ್ಯಕ್ಟಿಂಗ್ ಮಾತ್ರ ನೋಡೋದಿತ್ತು ಅಂತಂದ್ರೆ ನಾವು ಬೇರೆ ಗೀಗ್ಲಿ ಯಾವ ಪಿಕ್ಚರ್ ಬೇಕಾದವ್ರು ನೋಡ್ಬೋದು ನಾವು. ಬಟ್ ನೀವು ಸ್ಟೋರಿ ವೈಸ್ ಒಂದು ಒಳ್ಳೆ ಸ್ಟೋರಿ ಮೂವಿ ನೋಡಬೇಕು ಅಂತಂದ್ರೆ ಟಾಕ್ಸಿಕ್ ಇಟ್ ನಾಟ್ ಫಾರ್ ಅಸ್. ಇದು ಒಬ್ಬ ಮೂವಿ ಲವರ್ಸ್ಗೆ ನಿಜಕ್ಕೂ ಇಷ್ಟ ಆಗಂಗಿಲ್ಲ. ಏನಾದರೂ ಯಶ್ ಯಶ್ ಫ್ಯಾನ್ಸಿಗೆ ಮಾತ್ರ ಇಷ್ಟ ಆಗ್ತೈತಿ. ಅಲ್ಲಿ ಹೊರಗೆ ಬಂದವರೆಲ್ಲ ಯಶ್ನ ಫ್ಯಾನ್ಸನ್ನ ಇದ್ದರು, ಅವ್ರಿಗಟ್ಟೆ ಇಷ್ಟ ಆಯ್ತು. ಇಲ್ಲಿ ಮುಂದೆ ನಮ್ಮ ಯಶ್ ಫ್ಯಾನ ಕುಂತಾನು, ಬಟ್ ಇವಂಗೂ ಸ್ಟೋರಿ ಇಷ್ಟ ಆಗಿಲ್ಲ. ಲಿಟ್ರಲಿ ಪಿಕ್ಚರಿಗೆ ಯಾರು ಹೋಗೋದು ಗೊತ್ತು, ಯಶ್ನ ಯಾರು ನೋಡ್ಬೇಕನ್ನತ್ತಾರಲ್ಲ ಅವ್ರು ಅಷ್ಟೇ ಮೂವಿಗೆ ಹೋಗೋದು. ಇಲ್ಲ ನಾ ಒಂದು ಒಳ್ಳೆ ಸ್ಟೋರಿ ನೋಡ್ತೀನಿ ಅಂದ್ರೆ ಮಸ್ತ್ ಸ್ಟೋರಿ ಐತಿ ದಿವಸ ಎಲ್ಲ ರಿಪೀಟ್ ನೋಡೋನು. ನಾನು ಹೇಳಿ KGF 2 KGF 1 ಮೊಬೈಲ್ದಾಗ ನಾನು 4 ಸಲ ನೋಡೇನಿ. ಯಾಕೆ ಹೇಳಿ ಯಶನ್ ಆ್ಯಕ್ಟಿಂಗ್ ಅಂತಲ್ಲ, ಸ್ಟೋರಿ ಲೈನಪ್ ಹಂಗಿತ್ತು ಬೈ ಅದ್ರದ್ದು. ಸಲಾರನು 2-3 ಸಲ ನೋಡೇನ. ಯಾಕಂದ್ರೆ ಅದನ್ನ ನೋಡಾಕತ್ರ ಮಜಾನೇ ಬೇರೆ ಐತೆ ಬೈ ಮೂವಿ. ಬಟ್ ಇದು ಒಂದೇ ಸಲ ನೋಡೋಕೆ ಬೇಸರ ಆಗಿಬಿಟ್ಟೈತೆ ಪಿಕ್ಚರ್ ಇದು. ಲಿಟ್ರಲಿ ನಾನು ಪುಣಾದಾಗಿದ್ದೀನಿ ಬೈ. KGF ರಿಲೀಸ್ ಆದಾಗ 0 ಅಪೋಸಿಟ್ ಬಂದಿದ್ದ. ಎಲ್ಲರೂ ಅದನ್ನೇನು ನೋಡ್ತೀವಿ ಬಿಡೋ ಬೈ ಅಂತ ಅನ್ನತ್ತಿರ. ನಾನು ಅದನ್ನು ಫಸ್ಟ್ ಶೋ ನೋಡಿ ಬಂದೆ, ಮತ್ತು ವಾಪಸ್ ಸಂಜೆಗೆ ನಮ್ಮ ಅಮ್ಮನೆಲ್ಲರೂ ಕರ್ಕೊಂಡು ಹೋಗೇನು ಪಿಕ್ಚರ್ ಪವರ್ಫುಲ್ ಐತೆ ಅಂತೇಳಿ. ಇಲ್ಲಿ ಏನು ಫ್ಯಾಮಿಲಿ ನೋಡೋಂಗೆ ಪಿಕ್ಚರ್ ಐತಿದೆ, ಫ್ಯಾಮಿಲಿನ ಇಲ್ಲ ದೋಸ್ತ. ಹಂಗೆ ನಾನು ಲಿಟ್ರಲಿ ಹೇಳ್ತೀನಿ, ಯಶಿಂದ ಈಗ ಕಮ್ಮಿ ಇಲ್ಲಂದ್ರು ಒಂದು 40% ಫ್ಯಾನ್ ಬೇಸ್ ಕಮ್ಮಿ ಆಗಲಿಲ್ಲ ಅಂತ ಬರೆದು ಕೊಡ್ತೀನಿ ತಿಳ್ಕೊನಿ. ಯಶ್ ಸರ್ ಆಪ್ಕೆ ಅದಾಲತ್ದಾಗ ಒಂದು ಮಾತು ಹೇಳಿರು, ಏನಪ್ಪ ಅಂತಂದ್ರೆ ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಬಟ್ ಈ ರೇಂಜಿಗೆ ಕುಣಿತಾರ ನಾವು ಅನ್ಕೊಂಡಿರ್ಲಿಲ್ಲ. ಮಿತಿ ಮೀರಿ ಕುಣಿದಾರ ಒಳಗೆ ಚೇಂಜಸ್ ಬೇಕು. ಬಟ್ ಈ ರೇಂಜಿಗೆ ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ಈ ಚೇಂಜಸ್ ನಾಟ್ ವರ್ತ್ ಫಾರ್ ಅಸ್. ಆ್ಯಕ್ಚುಲಿ ಎಸ್ ಸರ್ ಪೈಲಾ ಮೂವಿ ನನ್ನ ಚಲೋ ಇದ್ದು. ಆ್ಯಂಡ್ ಐ ಥಿಂಕ್ ಅವ್ರ ಬೆಸ್ಟ್ ಮೂವಿ KGF. ಅದಾದ್ಮೇಲೆ ಅವ್ರು ಟಾಕ್ಸಿಕ್ ಅಕಸ್ಮಾತ್ ಅವ್ರು ಲಿಸ್ಟ್ ಆಗಿ ಇಡ್ತಾರಂದ್ರೂ ಯಾರು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಪಿಕ್ಚರ್ ರಿವ್ಯೂ ಇಷ್ಟ. ಈ ಪಿಕ್ಚರ್ ನೋಡಿ ಆದಮೇಲೆ ಲಿಟ್ರಲಿ ಅವ್ರದ್ದು ಒಂದು 30% ಫ್ಯಾನ್ ಬೇಸ್ ಕಮ್ಮಿ ಆಗೋದು ಮಾತ್ರ ಕರೆಕ್ಟ್ ಗ್ಯಾರಂಟಿ. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಯಾರು ನೋಡುವಂಥ ಮೂವಿ ಅಲ್ಲಿದೆ. ಅವ್ರೇನು ವಲ್ಗರ್ ಸೀನ್ಸ್ ಏನೂ ತೊಗೊಂಡಿಲ್ಲ. ಬಟ್ ಸ್ಟೋರಿ ಲೈನಪ್ದಾಗ ಅದು ಯೂಸೇ ಇಲ್ಲ. ಆ್ಯಕ್ಚುಲಿ ಅದು ಬೇಕಾ ಆಗಿರಲ್ಲ. ಬರೇ ಪ್ರತಿಯೊಂದು ಸೀನ್ ಬೆಡ್ರೂಮ್ ಅಟ್ಟಿಗೆ ಸೀಮಿತ ಆಗಿಬಿಟ್ಟದ. ರುಕ್ಮಿಣಿ ವಸಂತ ಅವ್ರ ಏನೋ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಮಾಡ್ಯಾರು, ಇವ್ರು ಪೊಲೀಸ್ ಅದಾರ ಹಂಗೆ ಅಂತ ತಿಳ್ಕೊಂಡಿದ್ದ. ಅವ್ರು ಹೋಗಿ ಅವರು ಇದನ್ನ ಮಾಡಿಬಿಟ್ರು. ಅನ್ಎಕ್ಸ್ಪೆಕ್ಟೆಡ್. ಅವರು ಬೆಡ್ರೂಮ್ ರುಕ್ಕು ನಂಗೆ ನೋಡಿ ನಂಗೆ ಬೇಜಾರಾಗಿಬಿಟ್ಟಿದೆ. ಆ್ಯಕ್ಚುಲಿ ಅವ್ರ ಎಂಟ್ರಿ ಬಂದಾಗ ನಾ ಇಟ್ಟು ಖುಷಿಯಾಗಿ ನೀವು ರುಕ್ಕು ಬಂದ್ರು ಅಂತ ಹೇಳಿ ಡೈಲಾಗ ಇಲ್ಲ ರುಕ್ಕುಗ, ಡೈರೆಕ್ಟ್ ಸೀದಾ ಬೆಡ್ರೂಮ್. ಕರ್ನಾಟಕ ಒಂದು ರುಕ್ಕುಗ ಗತ್ತೈತಿ. ರುಕ್ಕುನ್ ಆ್ಯಕ್ಚುಲಿ ನಾವು ರುಕ್ಕು ಮೇಡಮ್ಗೆ ಅಕಸ್ಮಾತ್ ಅಪ್ಪಿತಪ್ಪಿ ರಿವ್ಯೂ ಅವ್ರ ಕಡೆ ಹೋತಂದ್ರೆ ಹೇಳತ್ತೀನಿ, ನೀವು ಆ ಕ್ಯಾರೆಕ್ಟ್ರ್ ತಗೋರಿ. ನೀವು ವರ್ಷದಾಗ ಬರೀ ಒಂದೇ ಮೂವಿ ಮಾಡಿರಿ, ಪ್ರಾಬ್ಲಮ್ ಇಲ್ಲ ನಮಗೆ. ಬಟ್ ನಿಮ್ಮ ಕ್ಯಾರೆಕ್ಟ್ರ್ ಪವರ್ಫುಲ್ ಮಾಡ್ರಿ. ಹಿಂಗೆ ಅಲ್ತು ಪಲ್ತು ಕ್ಯಾರೆಕ್ಟರ್ ಒಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ. ದೊಡ್ಡ ಪಿಕ್ಚರ್ ಬರ್ತಾವು. ದೊಡ್ಡ ಪಿಕ್ಚರ್ ಬೇಡ, ನೀವು ಸಣ್ಣ ಪಿಕ್ಚರ್ ಮಾಡ್ರಿ. ನಿಮ್ಮ ಸಣ್ಣ ಪಿಕ್ಚರ್ನಾಗ ನಾವು ಬಂದು ನೋಡ್ತೀವಿ, ಟೆನ್ಷನ್ ತಗೋಬೇಡ್ರಿ ನೀವು. ಯಾಕಂದ್ರೆ ನಿಮ್ಮ ಫ್ಯಾನ್ ಬೇಸ್ ಬೇರೆನೇ ಐತಿ. ಟಾಕ್ಸಿಕ್ ಇಟ್ಸ್ ರಿಯಲಿ ಟಾಕ್ಸಿಕ್ ಓನ್ಲಿ. ನೋಡಿ ನಾವು ಟಾಕ್ಸಿಕ್ ಆಗಿಬಿಟ್ಟು ಆ್ಯಕ್ಚುಲಿ ಮೂಡ್ ಆಫ್. ಇವ್ರು ಟಾಕ್ಸಿಕ್ ಪ್ರಮೋಷನ್ ಮಾಡೋದು ನೋಡಿ ನಾ ಚೆನ್ನೈ ಬೆಂಗಳೂರು ಇದು ಅಂದ್ಕೊಂಡೆ. ಏನು ಪಿಕ್ಚರ್ ಹೆಂಗಿರ್ಬೇಕಪ್ಪ ಅಂತೀನಿ. ಇಂಡಿಯಾದ ಯಾರು ಮಾಡಿಲ್ಲ ಮೇಲೆ ಪಿಕ್ಚರ್ ಹಂಗೆ ಮಾಡೀನಿ. ಹಾಲಿವುಡ್ ಲೆವೆಲಿಗೆ ಇವ್ರೇನು ಹಾಲಿವುಡ್ ಲೆವೆಲಿಗೆ ನಾವು ಮೂವಿ ಟಚ್ ಮಾಡ್ತೀವಿ ಅಂತೀರಿ. ಮೊದಲು ಹಾಲಿವುಡ್ ಲೆವೆಲ್ಗೆ ಸ್ಟೋರಿ ಇಟ್ಕೋರಿ. ಅವ್ರ ಬಲ್ಲಿ ನಾಟ್ ಮ್ಯಾಚಿಂಗ್ ಫ್ರೇಮ್ಸ್ ಆ್ಯಂಡ್ ಆ್ಯಕ್ಟಿಂಗ್ಸ್ ಇಸ್ ನಾಟ್ ಓಕೆ. ಪ್ರದೀಪಣ್ಣ ಆ್ಯಸ್ ಅ ಯಶ್ ಫ್ಯಾನ್ ನಿಮಗೆ ಹೆಂಗೆ ಅನ್ಸಿದ್ರಿ ಪಿಕ್ಚರ? ನೋ ಕಮೆಂಟ್ಸ್. ಯಾಕೋ ಅವ್ನ ಆ್ಯಕ್ಟಿಂಗ್ ಸೂಪರ್ ಐತೆ. ಆಕ್ಟಿಂಗ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಸ್ಟೋರಿ ಲೈನ್ ಅಪ್ ಹೇಳ್ತೀನಿ. ಸ್ಟೋರಿ ಇಂಡಿಯನ್ ಆಡಿಯನ್ಸ್ಗೆ ಎಂದೂ ಒಂದು ಮೂವಿ ಓಡಬೇಕು, ಒಂದು ಮೂವಿ ಓಡಿಸ್ತಾರಂದ್ರೆ ಟೋಟಲಿ 100% ಬರೀ ಸ್ಟೋರಿ ಮ್ಯಾಗ ಅಷ್ಟೇ. ನೀವು ಸ್ಟೋರಿ ಪಾಲ್ತು ಇಟ್ಟು ಆ್ಯಕ್ಟಿಂಗ್ ಪವರ್ಫುಲ್ ಇಟ್ರಿ ಅಂತ ಹೇಳ್ಕೊ, ಇಟ್ಸ್ ಆ್ಯಕ್ಚುಲಿ ವೇಸ್ಟ್ ಆಫ್ ಮನಿ. ಬಿಸ್ನೆಸ್
ಲಿಟ್ರಲಿ ಹೇಳಿ ನನಗೆ ಒನ್ ಪಾಯಿಂಟ್ ಆಫ್ ವ್ಯೂ ನೋಡ್ರೆ ಬರೀ ಬಿಸ್ನೆಸ್ ಸ್ಟ್ಯಾಟಿಕ್ಸ್ನ ಮೂವಿ ಮಾಡ್ಯಾರ ಇದನ್ನು ಅಷ್ಟ ಯಶ್ ಅವ್ರ ಹೆಸರಲ್ಲೇ ಈ ಮೂವಿ ಆಗೈತಿ. ಮೂವಿದಾಗ ಏನು ನಾ ಪದೇ ಯಾಕೆ ಹೇಳತ್ತೀನಿ ಅಂದ್ರೆ ಸ್ಟೋರಿ ಕರೆನೇ ಚಲೋ ಇಲ್ರಿ, ಅದಕ್ಕೆ ಹೇಳತ್ತೀನಿ ನಾ. ನನಗೇನು ರಿವ್ಯೂ ಕೆಟ್ಟದ್ದು ಕೊಡ್ಬೇಕಂತಿಲ್ಲ. ನಾ ಹೇಳತ್ತಿಲ್ಲ ಕೆ ಜಿ ಎಫ್ ಮಸ್ತ್ ಐತಿ, ಯಶ್ ಮಾಡಿದ್ದು ಯಶ್ ಅವ್ರನ್ನ ನಮಗೇನು ದ್ವೇಷ ಇಲ್ಲ. ಕೆ ಜಿ ಎಫ್ ಮಸ್ತ್ ಐತಿ, ಗೂಗ್ಲಿ ಮಸ್ತ್ ಐತಿ, KGF 2 ಮಸ್ತ್ ಐತಿ, ರಾಜಾಹುಲಿ ಮಸ್ತ್ ಐತಿ. ಆ್ಯಕ್ಚುಲಿ ನಾವು ಅವರಿಗೆ ಫ್ಯಾನ್, ನನಗೆ ಅವ್ರ ಪಿಕ್ಚರ್ ಇಷ್ಟ ಆಗಿದ್ದೇನೆ ರಾಜಾಹುಲಿ ನೋಡಿ. ಇಂಥ ಸಿಂಪಲ್ ಓರಿಯೆಂಟೆಡ್ ಪಿಕ್ಚರ್ ಕಿರಾತಕ ಮತ್ತು ಇನ್ನೂ ಪವರ್ಫುಲ್ ಐತಿ ಪಿಕ್ಚರ್. ವೇಸ್ಟ್ ಆಫ್ ಮನಿ, ಬರೇ ಅದು ಡೈಲಾಗ್ಸಿಂದ ಆ್ಯಕ್ಟಿಂಗಿಂದ ಪಿಕ್ಚರ್ ಓಡಂಗಿಲ್ಲ. ಸಾರಿ ಗೈಸ್, ರಿವ್ಯೂ ಇಲ್ಲೇ ಎಂಡ್ ಆಗತೈತಿ. ರಿವ್ಯೂ ಮನೆ ಕಡೆ ಹೊಡೆಯೋ ನೋಡ್ರಿ ಗೈಸ್, ಪಿಕ್ಚರ್ ನೋಡಿ ಪ್ರದೀಪು ಮಾನಸಿಕಾಗಿ ನನ್ನ ಮನೆಗೆ ಬಂದು ನಮ್ಮ ಮನೆಗೆ ಹೋಗಿದ್ವಿ, ಹೊಡಿದ್ಬಿಟ್ಟು ಅವ್ರ ಮನೆಗೆ ಗಾಡಿ ಹೊಡಿಯೋತಾನು. ರಿವ್ಯೂ ಇಲ್ಲೇ ಎಂಡ್ ಆಗ್ತೈತಿ. ಸ್ಟೋರಿ ಔಟ್ ಆಫ್ 10, 2, 3. ಆ್ಯಕ್ಟಿಂಗ್ ಔಟ್. ಕಾಸ್ಟಿಂಗ್ ವೇಸ್ಟ್ ಆಫ್ ಮನಿ ಅನ್ನಿಸ್ತದೆ ನಂಗೆ. ಸೊ ಈ ರಿವ್ಯೂನಲ್ಲಿ ನಾನು ಹೇಳ್ತಿರೋದಿಷ್ಟ, ಯಾರ್ಯಾರು ಎಸ್ ಸರ್ನ ಹಳೆಯ ಮೂವೀಸಾಗ ನೋಡೇರಿ ಆ ಮೂವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಟಾಕ್ಸಿಕ್ ನೋಡೋಕೆ ಒಟ್ಟೆ ಹೋಗಬೇಡ್ರಿ. ಯಾಕಂದ್ರೆ KGF ನೋಡಿ ನೀವು ಹೋಗತ್ತೀರಿ ಅಂದ್ರೆ KGF ಗತಿನೇ ಇರ್ತೈತಿ ಅಂತಂದ್ರೆ ಟೋಟಲಿ ಝೀರೋ. ನೀವು ಆ ಎಕ್ಸ್ಪೆಕ್ಟೇಷನ್ದಾಗ ಒಟ್ಟೆ ಹೋಗಬೇಡ್ರಿ. ಯಾಕಂದ್ರೆ KGF ಹ್ಯಾಸ್ ಇಟ್ಸ್ ಓನ್ ಆರಾ ಆ್ಯಂಡ್ ಟಾಕ್ಸಿಕ್ ಹ್ಯಾಸ್ ಇಟ್ಸ್ ಓನ್ ಆರಾ. ಸೊ ಅದೇ ಕಾರಣಕ್ಕೆ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಂತಂದ್ರೆ, ನೀವೇನಾದರೂ ಈ ಮೂವಿ ನೋಡಕ್ಕೆ ಹೋಗ್ತೀರಿ ಅಂದ್ರೆ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದ ಒಂದು ಹೊಸ ಮೂವಿ ಎಕ್ಸ್ಪೀರಿಯನ್ಸ್ ನಾ ಮಾಡತ್ತೀನಿ, ಯಾವತ್ತೂ ಎಲ್ಲೂ ನೋಡಿದಂಥ ಮೂವಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೋಗತ್ತೀನಿ ಅನ್ನೋದು ನಿಮ್ಮ ತಲೆಯೊಳಗೆ ಇರಲಿ. ಸೊ ಹಳೆ ಯಾವ ಮೂವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡ್ರಿ, ಇಷ್ಟೇ ನಾವು ಹೇಳೋದು.